ಗೊತ್ತಿದೆ. ಆ ಒಂದು ಕ್ಷೇತ್ರದಲ್ಲೂ ಕೂಡ ಮೊದಲ ಹಂತದ ಚುನಾವಣೆಯಲ್ಲಿ ಮಂಡ್ಯದಲ್ಲೂ ಕೂಡ ಎಲೆಕ್ಷನ್ ನಡೀತಾ ಇದೆ. ಅಲ್ಲಿ ಕೂಡ ಮತದಾನ ಪ್ರಕ್ರಿಯೆ ಸಾಕಷ್ಟು ಈಗಾಗಲೇ ಚುರುಕನ್ನ ಪಡೆದುಕೊಂಡಿರುವಂತದ್ದು. ಇನ್ನು ಆ ಒಂದು ಕ್ಷೇತ್ರದ ಪಕ್ಷೇತರ ಅಭ್ಯರ್ಥಿಯಾಗಿರುವಂತಹ ಸುಮಲತಾ ಅಂಬರೀಶ್ ಅವರು, ಪಕ್ಷೇತರ ಅಭ್ಯರ್ಥಿ, ಹೈ ವೋಲ್ಟೇಜ್ ಕ್ಷೇತ್ರದ ಅಭ್ಯರ್ಥಿ ಸುಮಲತಾ ಅಂಬರೀಶ್ ಅವರು ಮತದಾನದ ಪ್ರಕ್ರಿಯೆಯಲ್ಲಿ ಭಾಗಿಯಾಗಿರುವುದನ್ನ ಕೂಡ ನೋಡ್ತಾ ಇದ್ದೀರಾ. ಈಗ ಆಲ್ರೆಡಿ ಮೈಸೂರಿನಲ್ಲಿ ಚಾಮುಂಡೇಶ್ವರಿ ತಾಯಿಗೆ ಪೂಜೆಯನ್ನ ಸಲ್ಲಿಸಿ ನಂತರ ಬಂದು ಈಗ ಮತದಾನ ಪ್ರಕ್ರಿಯೆಯಲ್ಲಿ ಭಾಗಿಯಾಗಿದ್ದಾರೆ ಸುಮಲತಾ ಅಂಬರೀಶ್ ಅವರು. ಈಗ ಆಲ್ರೆಡಿ ವೋಟಿಂಗ್ ಅನ್ನ ಮಾಡ್ತಾ ಇರುವಂತದ್ದು ಮಂಡ್ಯ ಕ್ಷೇತ್ರದ ಜಿದ್ದಿನ ಅಖಾಡದಲ್ಲಿ, ಪ್ರತಿಷ್ಠೆಯ ಅಖಾಡದಲ್ಲಿ. ಈಗ ಆಲ್ರೆಡಿ ನೋಡಿದ್ವಿ ಮಂಡ್ಯ ಕ್ಷೇತ್ರದಲ್ಲಿ ಯಾವ ರೀತಿಯಾಗಿ ಏಟಿಗೆ ಎದುರೇಟು ಅನ್ನುವ ಲೆಕ್ಕ, ಹೇಳಿಕೆಗೆ ಪ್ರತಿ ಹೇಳಿಕೆ ತಿರುಗೇಟು ಅನ್ನ ನೋಡಿದ್ವಿ. ಆ ಒಂದು ಲೋಕಸಭಾ ಕ್ಷೇತ್ರದ ಎಲೆಕ್ಷನ್ ನಡೀತಾ ಇದೆ. ಮೊದಲ ಹಂತದ 14 ಲೋಕಸಭಾ ಕ್ಷೇತ್ರದಲ್ಲಿ ಮಂಡ್ಯ ಕ್ಷೇತ್ರ ಕೂಡ ಇದೆ. ಆ ಒಂದು ಕ್ಷೇತ್ರದಲ್ಲಿ ಮತದಾನ ಪ್ರಕ್ರಿಯೆ ಈಗ ಆಲ್ರೆಡಿ ನಡೀತಾ ಇರುವಂತದ್ದು. ಈಗ ಸುಮಲತಾ ಅಂಬರೀಶ್ ಅವರು ಮತದಾನವನ್ನ ಮಾಡ್ತಾ ಇದ್ದಾರೆ. ಆ ಒಂದು ದೃಶ್ಯಾವಳಿಗಳನ್ನ ನೀವು ಕೂಡ ಗಮನಿಸ್ತಾ ಇದ್ದೀರಾ. ಮಂಡ್ಯ ಕ್ಷೇತ್ರದಲ್ಲಿ ಇಡೀ ರಾಜ್ಯದಲ್ಲಿ 14 ಕ್ಷೇತ್ರಗಳಲ್ಲಿ ಮತದಾನ ನಡೀತಾ ಇರುವಂತದ್ದು. 28 ಲೋಕಸಭಾ ಕ್ಷೇತ್ರಗಳ ಪೈಕಿ 14 ಲೋಕಸಭಾ ಕ್ಷೇತ್ರಗಳಲ್ಲಿ ಮತದಾನ ನಡೀತಾ ಇದೆ. ಅದು ಈಗ ಆಲ್ರೆಡಿ ಮತದಾನವನ್ನ ಮಾಡಿ ಯಾವ ರೀತಿಯಾಗಿ ಅಂದ್ರೆ ಸುಮಲತಾ ಅಂಬರೀಶ್ ಅವರು ಈಗ ಆಲ್ರೆಡಿ ಹೊರ ಬರ್ತಾ ಇದ್ದಾರೆ. ಅವರ ಜೊತೆ ಅವರ ಅಂದ್ರೆ ಚುನಾವಣಾ ಏಜೆಂಟ್ ಆಗಿರುವಂತ ಮದನ್ ಅವರು ಕೂಡ ಇದ್ದಾರೆ. ಅವರು ಅಂಬರೀಶ್ ಅವರ ಅಣ್ಣನ ಮಗ. ಸುಮಲತಾ ಅಂಬರೀಶ್ ಅವರು ವೋಟ್ ಮಾಡಿ ಈಗ ಹೊರಗಡೆ ಬರ್ತಾ ಇರುವಂತ ದೃಶ್ಯಾವಳಿಗಳನ್ನ ಕೂಡ ನೀವು ಗಮನಿಸ್ತಾ ಇದ್ದೀರಿ. ನೋಡ್ತಾ ಇದೀವಿ ಸುಮಲತಾ ಅಂಬರೀಶ್ ಅವರು ವೋಟ್ ಅನ್ನ ಚಲಾಯಿಸಿದ್ದಾರೆ, ಮತದಾನವನ್ನ ಮಾಡಿದ್ದಾರೆ. ಸುಮಲತಾ ಅಂಬರೀಶ್ ಮಂಡ್ಯ ಕ್ಷೇತ್ರದ ಪಕ್ಷೇತರ ಅಭ್ಯರ್ಥಿ. ಇದುವರೆಗೂ ಕೂಡ ಸುಮಲತಾ ಅಂಬರೀಶ್ ಅವರು ಇದುವರೆಗೂ ಅಂಬರೀಶ್ ಅವರ ಜೊತೆ ಬಂದು ಮತದಾನವನ್ನ ಮಾಡ್ತಾ ಇದ್ರು. ಫಾರ್ ದ ಫಸ್ಟ್ ಟೈಮ್ ಅಂಬರೀಶ್ ಅವರು ಇಲ್ಲದೆ ಅವರು ಮತವನ್ನ ಚಲಾಯಿಸ್ತಾ ಇದ್ದಾರೆ ಸುಮಲತಾ ಅಂಬರೀಶ್ ಅವರು. ಇದುವರೆಗೂ ಕೂಡ ಅಂಬರೀಶ್ ಅವರಿಗೆ ಸಾಥ್ ನೀಡ್ತಾ ಇದ್ರು ಸುಮಲತಾ ಅಂಬರೀಶ್. ಆದ್ರೆ ಈ ಬಾರಿ ಒಂಟಿಯಾಗಿ ಬಂದು ಮತವನ್ನ ಚಲಾಯಿಸ್ತಾ ಇದ್ದಾರೆ. ಅಂಬರೀಶ್ ಅವರು ನಿಧನರಾಗಿದ್ದಾರೆ. ಅದೇ ಕ್ಷೇತ್ರದಲ್ಲಿ ಅವರು ಅಭ್ಯರ್ಥಿ ಕೂಡ ಆಗಿರುವಂತದ್ದು. ಜಿದ್ದಿನ ಕ್ಷೇತ್ರದ ಹೈ ಪ್ರೊಫೈಲ್, ಹೈ ವೋಲ್ಟೇಜ್ ಕ್ಷೇತ್ರದ ಪಕ್ಷೇತರ ಅಭ್ಯರ್ಥಿ ಆಗಿರುವಂತ ಸುಮಲತಾ ಅಂಬರೀಶ್ ಅವರು ಮತವನ್ನ ಚಲಾಯಿಸಿದ್ದಾರೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ನೋಡ್ತಾ ಇದ್ವಿ ಅವರು ಕೂಡ ಮಾತನಾಡುವಂತ ಸಾಧ್ಯತೆ ಕೂಡ ಇದೆ ಮಾಧ್ಯಮಗಳ ಮುಂದೆ. ಯಾಕೆಂದ್ರೆ ಇಲ್ಲಿ ಪ್ರಮುಖವಾಗಿ ಸತತವಾಗಿ ನಾಮಿನೇಷನ್ ಸಲ್ಲಿಸಿ ಆದ್ಮೇಲೆ ಸುಮಾರು ಅಂದ್ರೆ 16ನೇ ತಾರೀಕಿನವರೆಗೂ ಕೂಡ ಬಹಿರಂಗ ಪ್ರಚಾರದಲ್ಲಿ ಯಾವ ರೀತಿಯಾಗಿ ಎಡೆಬಿಡದೆ ಅವರು ಮತದಾರರನ್ನ ಓಲೈಸುವ ನಿಟ್ಟಿನಲ್ಲಿ, ಸೆಳೆಯುವ ನಿಟ್ಟಿನಲ್ಲಿ ಪ್ರಚಾರವನ್ನ ನಡೆಸಿದ್ರು. ಆ ಒಂದು ಪ್ರಚಾರದ ಅಬ್ಬರ ಕೂಡ ಯಾವ ರೀತಿಯಾಗಿ ಇತ್ತು ಅನ್ನೋದನ್ನ ನೋಡಿದ್ವಿ. ಸ್ವಾಭಿಮಾನದ ಸಂಕೇತವಾಗಿ ನನಗೆ ಮತವನ್ನ ಚಲಾಯಿಸಿ ಅಂತ ಕೂಡ ಸುಮಲತಾ ಅಂಬರೀಶ್ ಅವರು ಮಂಡ್ಯದ ಜನರಲ್ಲಿ ಕೇಳ್ಕೊಂಡಿದ್ರು. ಯಾಕೆಂದ್ರೆ ಸುಮಲತಾ ಅಂಬರೀಶ್ ಅವರ ಪ್ರತಿಸ್ಪರ್ಧಿಯಾಗಿದ್ದಂಥವರು ಕೂಡ ಸಾಮಾನ್ಯವಾದಂಥವರಲ್ಲ. ಅವರು ನಾಡದೊರೆ ಮುಖ್ಯಮಂತ್ರಿ ಅವರ ಪುತ್ರ ನಿಖಿಲ್ ಕುಮಾರಸ್ವಾಮಿ ಅವರ
ಎದುರಿಗೆ ಸ್ಪರ್ಧೆಯನ್ನ ಮಾಡಬೇಕಾಗಿದ್ದಂತ ಒಂದು ಕಠಿಣವಾದಂತ ಸವಾಲು ಸುಮಲತಾ ಅಂಬರೀಶ್ ಅವರ ಮುಂದೆ ಇತ್ತು. 8ಕ್ಕೆ 8 ಕ್ಷೇತ್ರದಲ್ಲಿ ಜೆಡಿಎಸ್ ನ ಶಾಸಕರಿದ್ರು, 3 ಜನ ಮಿನಿಸ್ಟರ್ ಆಗಿದ್ರು, ಅದರಲ್ಲಿ 3 ಜನ ವಿಧಾನ ಪರಿಷತ್ನ ಸದಸ್ಯರಿದ್ರು, ಮತ್ತು ಒಂದ್ ಕಡೆ ಕುಮಾರಸ್ವಾಮಿ ಅವರು ಕೂಡ ಅಖಾಡದಲ್ಲಿ ಭರ್ಜರಿಯಾದಂತಹ ಪ್ರಚಾರವನ್ನ ನಡೆಸಿದ್ರು. ಸೊ ಹೀಗಾಗಿ ಸಾಕಷ್ಟು ಕುತೂಹಲಕ್ಕೆ ಎಡೆ ಮಾಡಿಕೊಟ್ಟಿತ್ತು ಮಂಡ್ಯ ಲೋಕಸಭಾ ಕ್ಷೇತ್ರ. ಮಂಡ್ಯ ಲೋಕಸಭಾ ಕ್ಷೇತ್ರದಲ್ಲಿ ಮತದಾನ ನಡೀತಾ ಇದೆ. ಸಾಕಷ್ಟು ಅಂದ್ರೆ ಮತದಾನ ಕೂಡ ಚುರುಕನ್ನ ಪಡೆದುಕೊಂಡಿದೆ.